ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ಇವತ್ತು ನಾನು ಮಂಡ್ಯ ಸ್ಟೈಲಲ್ಲಿ ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮುದ್ದೆಗೆ ಮಾಡ್ತಾ ಇರೋದು ನಾನು, ಮುದ್ದೆ ರೈಸ್ಗಂತೂ ಸೂಪರಾಗಿರ್ತದೆ, ಮುದ್ದೆಗಂತೂ ಸಕ್ಕತ್ತಾಗಿರ್ತದೆ. ನಾನಿಲ್ಲಿ ಕ್ಯಾಬೇಜು ಬೀನ್ಸು ಎರಡು ಮಿಕ್ಸ್ ಮಾಡಿ ಒಂದು ಸಾಂಬಾರು, ಒಂದು ಪಲ್ಯ, ಅಂದರೆ ಬಸ್ಸಾರಲ್ಲೇ ಪಲ್ಯ ಬರುತ್ತೆ. ಬಸ್ಸಾರು ಮಾಡಬೇಕಾದ್ರೇ ಪಲ್ಯನೂ ಜೊತೆಗೆ ಮಾಡ್ಕೊಬೋದು. ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮಂಡ್ಯ ಬಸ್ಸಾರು ಹೇಗಿರ್ತದೆ ಅಂತ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ. ಏನು ರುಚಿ ಇರ್ತದೆ ಗೊತ್ತಾ, ಸಕ್ಕತ್ತಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನಾನು ಇಲ್ಲೊಂದು ಕುಕ್ಕರ್ಗೆ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ಬೇಳೆ ತೊಗೋಬೋದು. ಹೆಸ್ರು ಬೇಳೆ ಬಿಟ್ಟು ಅಳಸಂದೆ ಕಾಳು, ಹೆಸ್ರು ಕಾಳು, ಆಮೇಲೆ ತೊಗರಿಬೇಳೆ, ಇಲ್ಲ ಹಸಿ ತಣ್ಣಿಕಾಯಿ, ಹಸಿದು ಅವರೆಕಾಯಿ, ಏನು ಬೇಕಾದ್ರೂ ತೊಗೋಬೋದು. ನೋಡಿ, ನಾನು ಇಲ್ಲಿ 1 ವಿಸಲ್ ಅಷ್ಟೇ ತೊಗರಿಬೇಳೆ ಕೂಗಿಸಿರೋದು. 1 ವಿಸಲ್ ಆದ ತಕ್ಷಣ ಆಫ್ ಮಾಡಬೇಕು. 5 ನಿಮಿಷ ಬಿಟ್ಟು ಓಪನ್ ಮಾಡಬೇಕು. ವಿಸಲ್ ಹೋಗೋ ತನಕ ಬಿಡಬೇಡಿ, ಇಲ್ಲಿ ಫುಲ್ ಬೇಳೆ ಬೆಂದೋಗುತ್ತೆ ಪ್ರೆಸರ್ಗೆ. ನೋಡಿ, ಇಷ್ಟು ಬೇಳೆ ಬೆಂದರೆ ಸಾಕು. ಇದ್ರ ಜೊತೆಗೆ ನಾನು ಚಿಕ್ಕದು ಒಂದು ಕ್ಯಾಬೇಜು, ಸ್ವಲ್ಪ ಬೀನ್ಸ್ ಇತ್ತು, 4 ಬೀನ್ಸ್ ಇತ್ತು. ಜಾಸ್ತಿನೇ ಹಾಕಬೇಕಾಗಿತ್ತು, ಬೀನ್ಸ್ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬೀನ್ಸ್ ಸೇರಿಸ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ಜಾಸ್ತಿ ಬೇಳೆ ಬೇಯಿಸಬಾರ್ದು. ಬೇಳೆ ಬೇಯಿಸಿದ್ರೆ ನುಣ್ಣಗಾಗೋಗುತ್ತೆ, ನಮಗೆ ಪಲ್ಯಕ್ಕೆ ಸಿಗೋದಿಲ್ಲ. ಇದು ನಾನು ಇವಾಗ ಕ್ಯಾಬೇಜು ಬೀನ್ಸ್ ಎರಡು ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ 1 ವಿಸಲ್ ಕೂಗಿಸ್ತೀನಿ. 1 ವಿಸಲ್ ಕೂಗಿದ ತಕ್ಷಣ ಓಪನ್ ಮಾಡಬೇಕು, ಇಲ್ಲಾಂದರೆ ಕ್ಯಾಬೇಜ್ ಬೆಂದೋದ್ರೆ ಮುದ್ದೆ ಥರ ಆಗೋಗುತ್ತೆ. 1 ವಿಸಲ್ ಕೂಗಿದ ತಕ್ಷಣ ಆಫ್ ಮಾಡಿ ಓಪನ್ ಮಾಡಿಬಿಡ್ಬೇಕು, ಆವಾಗಲೇ ನಮ್ಗೆ ಚೆನ್ನಾಗಿ ಬರೋದು ಪಲ್ಯ. ನೋಡಿ, ಇವಾಗ ನಾನು ಬಸ್ಸಾರಿಗೆ ಮಸಾಲೆ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ಒಂದು 2ರಿಂದ 3 ಸ್ಪೂನ್ ಆಯಿಲು, ಒಂದು ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗೆ. ನೋಡಿ, 1 ವಿಸಲ್ ಆಯಿತು, ನಾನು ಆಫ್ ಮಾಡಿದ್ದೀನಿ ಸ್ಟವ್ನ. ಅದನ್ನ ಇವಾಗ ಸ್ವಲ್ಪ ಒಂದೇ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮೆಂತ್ಯ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೋತಾ ಇದ್ದೀನಿ, ಕಾಳು ಮೆಣಸು. ಖಾರ ನೋಡ್ಕೊಂಡು ಹಾಕೋಬೇಕು, ಯಾಕೆಂದರೆ ನಾವು ಖಾರದ ಪುಡಿ ಯೂಸ್ ಮಾಡ್ತೀವಲ್ಲ, ಅದಕ್ಕೂ ಕೂಡ ನಾವು ಮೆಣಸು ಹಾಕಿರ್ತೀವಿ, ಪೆಪ್ಪರ್ ಹಾಕಿರ್ತೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಪೀಸ್ ಮಾಡಿದೆ, ಅದನ್ನು ಪುಡಿ ಮಾಡಿ ಇಟ್ಕೋತೀನಿ. ಇದನ್ನು 2 ಭಾಗ ಮಾಡ್ತೀನಿ, ಪಲ್ಯಕ್ಕೊಂದು, ಸಾರಿಗೊಂದು, ಆ ಥರ ಭಾಗ ಮಾಡಿಟ್ಟಿದ್ದೀನಿ. ಇವಾಗ ನಾನು ಸಾರಿಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕೋಗಿಲ್ಲ ಬಸ್ಸಾರಿಗೆ, ತೆಂಗಿನಕಾಯಿ ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಗಟ್ಟಿಯಾಗುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಹುಳಿಗೆ ತಕ್ಕಷ್ಟು. ನಮಗೆ ಹುಳಿ ನೋಡ್ಕೊಂಡು ಹಾಕೋಬೇಕು. ಇದು ಮನೇಲೇ ಮಾಡಿಸಿರೋ ಸಾಂಬಾರು ಪೌಡ್ರು, ಅಂದರೆ ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಮಟನ್ ಸಾಂಬಾರು ಪುಡಿ ಅಲ್ಲ ಇದು, ಬೇಳೆ ಸಾರಿಗೆ ಮಾತ್ರ ಇದು ಹಾಕೋದು. ಅದಕ್ಕೆ ಬಸ್ಸಾರಿಗೂ ನಾವು ಅದನ್ನೇ ಯೂಸ್ ಮಾಡೋದು. ಇದನ್ನು ನಾನು ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಇದನ್ನ ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, 1 ವಿಸಲ್ಗೆ ನಾನು ಆಫ್ ಮಾಡಿದ್ನಲ್ಲ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಈ ಥರ ಫಿಲ್ಟ್ರ್ ಮಾಡ್ಕೊಡ್ಬೇಕು, ಏಕೆಂದರೆ ಇದನ್ನು ಪಲ್ಯ ಸಪ್ರೇಟ್ ಮಾಡ್ಕೋಬೇಕು. ಅದೇ ನೀರಲ್ಲಿ ಬಸ್ಸಾರು ಮಾಡೋದು ನಾವು. ಇವಾಗ ನಾವು ಫಿಲ್ಟ್ರ್ ಮಾಡ್ತಾ ಇದ್ದೀವಲ್ಲ, ಅದೇ ನೀರಲ್ಲಿ ನಾನು ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಪೂರ್ತಿಯಾಗಿ ನಾನು ಅದನ್ನು ಬಸ್ತಿದ್ದೀನಿ. ಅದನ್ನು ಫಸ್ಟು ಪಲ್ಯ ಮಾಡ್ಕೊಳ್ಳೋದು. ಅದೇ ಕಡಾಯಿಗೆ ಸ್ವಲ್ಪ ತೊಳ್ಕೊಂಡು ಅದನ್ನೇ ನಾನು ಯೂಸ್ ಮಾಡ್ತಾ ಅದೇ ಕಡಾಯಿನ ಚಿಕ್ಕದಾಗಿ ಕಟ್ ಮಾಡಿ, ಒಂದು ಈರುಳ್ಳಿ, ಸ್ವಲ್ಪ ಸಾಸಿವೆ, ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಸೊಪ್ಪೇನಾರು ಹಾಕಿದ್ರೆ ನಮಗೆ ಕರಿಬೇವಿನ ಅವಶ್ಯಕತೆ ಇರೋದಿಲ್ಲ, ಇದು ಕ್ಯಾಬೇಜ್ ಅಲ್ವ, ಅದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಸ್ವಲ್ಪ ಬೇಯಬೇಕು, ಅದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಪಲ್ಯಕ್ಕೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ಯಾಕೆಂದರೆ ಈರುಳ್ಳಿ ಸ್ವಲ್ಪ ಸಪ್ಪೆ ಹೊಡಿತದಲ್ಲ, ಅದಕ್ಕೋಸ್ಕರ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟೇ. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ, ಇಲ್ಲ ಸಪ್ಪೆ ಬಂದುಬಿಡ್ತದೆ. ತೆಂಗಿನಕಾಯಿನ ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಪಲ್ಯ ಜೊತೆ ಮಿಕ್ಸ್ ಆಗೋಗುತ್ತೆ. ಪಲ್ಯ ಜೊತೆ ಮಿಕ್ಸ್ ಆದರೆ ಏನಾದ್ರು ಉಳ್ಕೋತು ಅಂದರೆ ಪಲ್ಯ ಕೆಟ್ಟೋಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ನಾಳೆ ಗಂಟನೂ ಕೆಡೋದಿಲ್ಲ. ನೋಡಿ, ನಾನು ನೀರು ಬಸ್ತಿದ್ನಲ್ಲ, ಅದೇ ಬೇಳೆ ಬೀನ್ಸ್ ಎಲ್ಲ ಇದ್ರೊಳಗಡೆ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ, ಇದು ಪಲ್ಯ ರೆಡಿ ಆಯಿತು. ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗಲೇ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಪಲ್ಯ ಮಾತ್ರ ಸೂಪರಾಗಿರ್ತದೆ. ಸೊಪ್ಪು ಬೇಕಲ್ಲ, ಇದೇ ಸೇಮ್ ಸೊಪ್ಪು ಯೂಸ್ ಮಾಡಿಕೊಂಡು ಮಾಡ್ಬೋದು. ಇವಾಗ ನಾನು ಬಸ್ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದೇ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ.
ಸ್ವಲ್ಪ ಇದು ಫ್ರೈ ಆದ ತಕ್ಷಣ ನಾನು ಮಿಕ್ಸಿಲಿ ಆಡಿಸಿಟ್ಟಿದ್ನಲ್ಲ ಆ ಖಾರನ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಇವಾಗ ಅದು ಸ್ವಲ್ಪ ನೀರು ಹಾಕಿ ಅದು ಬೇಯ್ತಾ ಇರಬೇಕು. ಇದು ನಾವು ಬಸ್ತಿದ್ವಲ್ಲ ಕ್ಯಾಬೇಜು ಬೇಳೆ ನೀರು, ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ. ಸ್ವಲ್ಪ ಅದು ಕುದಿ ಆದ ತಕ್ಷಣ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸೋದು ಅಷ್ಟೇ ಬಸ್ಸಾರು. ಇವಾಗ ಟೇಸ್ಟ್ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಸಕ್ಕತ್ತಾಗಿರ್ತದೆ. ಮುದ್ದೆಗಂತೂ ಸೂಪರಾಗಿರ್ತದೆ. ಸ್ವಲ್ಪ ನಾವು ಉಪ್ಪು ಹಾಕೋದು ರುಚಿಗೆ ತಕ್ಕಷ್ಟು ಸ್ವಲ್ಪ ನಾನು ಆಲ್ರೆಡಿ ಹಾಕಿರ್ತೀನಿ. ನೋಡಿಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಪ್ಪೆ ಇತ್ತು ನೋಡಿ. ಪಲ್ಯನೂ ರೆಡಿಯಾಗಿದೆ ನೋಡಿ. ಇಷ್ಟೇ, ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ತಾಳ್ಮೆಯಿಂದ ಬಸ್ಸಾರು ಮಾಡಿದ್ರಂತೂ ಸಕ್ಕತ್ತಾಗಿರ್ತದೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಕುದಿ ಕುದಿಸಿ ಸಾಕು, ಜಾಸ್ತಿ ಕುದಿಸ್ಬೇಡಿ. ಬಸ್ಸಾರು ಜಾಸ್ತಿ ಕುದಿಸೋ ಹಾಗಿಲ್ಲ, ಯಾಕೆಂದರೆ ಆಲ್ರೆಡಿ ಅದು ಕುದಿ ಇರ್ತದೆ, ಬೇಳೆಯಲ್ಲೆಲ್ಲ ಬೆಂದಿರ್ತದೆ. ಅದೇ ನೀರು ಹಾಕಿರ್ತೀವಲ್ಲ, ಆಲ್ರೆಡಿ ಬೆಂದಿರ್ತದೆ ಅದು. ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡೋದು. ನೋಡಿ ರೆಡಿ ಆಯಿತು. ಪಲ್ಯನೂ ರೆಡಿ ಆಯಿತು, ಈ ಕಡೆ ಸಾಂಬಾರು ರೆಡಿ ಆಯಿತು, ಮುದ್ದೆ ಅನ್ನ ಎರಡೂ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಈ ಥರ ಅನಿಸಿಕೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಲೈಕ್ ಕೊಡೋದಂತೂ ಮರಿಬೇಡಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.